ಗೆಳೆಯರೇ, ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ. ಅದು ಏನೆಂದರೆ ನಮ್ಮ ತೋಟದಲ್ಲಿ ಸಿಗುವ ತ್ಯಾಜ್ಯ ವಸ್ತುಗಳಾದ ತೆಂಗಿನ ಗರಿ, ಅಡಿಕೆ ಎಲೆ, ತೆಂಗಿನ ಸಿಪ್ಪೆ ಮಟ್ಟೆಯನ್ನು ಯಾವ ರೀತಿ ತೋಟಕ್ಕೆ ಹರಡಬೇಕು, ಇದರಿಂದ ಆಗುವ ಪ್ರಯೋಜನವೇನು ಎಲ್ಲವನ್ನು ಓದ್ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಆದರೆ ಓದ್ ವಿಡಿಯೋದಲ್ಲಿ ಉಳುಮೆ ಮಾಡಿಸಿರೋದ ತೋರಿಸಿರಲಿಲ್ಲ. ಗೆಳೆಯರೇ, ಈಗ ಉದ್ದುದ್ದ ಅಡ್ಡಡ್ಡ 2 ಮಕ್ಕ ತೋಟದಲ್ಲಿ ಉಳುಮೆ ಮಾಡಿಸಿದ್ದೀನಿ. ಉಳುಮೆ ಮಾಡಿಸಿದ ಮೇಲೆ ತೆಂಗಿನ ಗರಿಗಳು, ಅಡಿಕೆ ಎಲೆಗಳು ನಾನು ಏನು ಹಾಕಿದ್ನಲ್ಲ ಅವೆಲ್ಲ ಹೇಗಾಗಿದ್ದಾವೆ, ಅದರ ಜೊತೆಗೆ ತೋಟ ಹೇಗೆ ಕಾಣ್ತೈತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ. ಗೆಳೆಯರೇ, 2 ಮಕ್ಕ ಉಳುಮೆ ಮಾಡಿಸಿದ ಮೇಲೆ ನಮ್ಮ ತೆಂಗಿನ ತೋಟ ಹೇಗೆ ಕಾಣ್ತೈತೆ ನೋಡಿ ಸ್ನೇಹಿತರೆ. ಏಕೆಂದರೆ ಮೊದಲನೇ ವಿಡಿಯೋದಲ್ಲಿ ಯಾವ ರೀತಿ ಆಡಬೇಕು, ತೆಂಗಿನ ಗರಿಗಳು, ಎಡಮಟ್ಟಿಗಳು, ಅಡಿಕೆ ಎಲೆಗಳು, ತೋಟದಲ್ಲಿ ಸಿಗೋ ತ್ಯಾಜ್ಯ ವಸ್ತುಗಳನ್ನೆಲ್ಲ ಭೂಮಿ ಯಾವ ರೀತಿ ಆಡಬೇಕು ಅಂತ ಹೋದ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೆ. ಆದರೆ ಉಳುಮೆ ಮಾಡಿಸಿರಲಿಲ್ಲ ಸ್ನೇಹಿತರೆ. ಇವಾಗ ಉಳುಮೆ ಮಾಡಿಸಿದ್ದೀನಿ. ಉಳುಮೆ ಮಾಡಿಸಿದ ಮೇಲೆ ನೋಡಿರಿ ತೋಟ ಹೇಗೆ ಕಾಣ್ತೈತೆ. ನಾನು ಏನೇನು ಹಾಕಿದ್ದೆ ಅದೆಲ್ಲ 2ರಿಂದ 3 ಪೀಸ್ ಆಗಿ, 3 ಪೀಸು 4 ಪೀಸ್ ಆಗಿ ಭೂಮಿ ಒಳಗೆ 60% ಸೇರಿತ್ತೆ ಸ್ನೇಹಿತರೆ. ಇನ್ನೊಂದು 40% ಮೇಲೆ ಇದೆ. ಅದು ಸಹ ಇನ್ನೊಂದು 2-3 ತಿಂಗಳಾಗಿ ಇನ್ನೊಂದು ಸಲ, ಈಗ 4-5 ತಿಂಗಳಾದ್ಮೇಲೆ ಇನ್ನೊಂದು ಸಲ ಉಳುಮೆ ಮಾಡಿಸ್ತೀನಲ್ಲ, ಅವಾಗ ಅದು ಸಹ ಸಂಪೂರ್ಣವಾಗಿ ಭೂಮಿ ಒಳಗೆ ಸೇರುತ್ತದೆ. ಈಗ ಆಲ್ರೆಡಿ ಏನು ಭೂಮಿ ಒಳಗೆ ಸೇರಿತ್ತು ಅದು ಕರಗಲು ಪ್ರಾರಂಭಿಸುತ್ತದೆ ಸ್ನೇಹಿತರೆ. ಅದರಿಂದ ಏನಾಗುತ್ತೆ ಎಂದರೆ ನಮ್ಮ ಭೂಮಿಯ ಫಲವತ್ತತೆಯೂ ಜಾಸ್ತಿ ಆಗುತ್ತದೆ. ಆಮೇಲೆ ನಮ್ಮ ತೋಟದಲ್ಲಿ ಎರೆಹುಳುಗಳು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತವೆ, ಮತ್ತು ಸೂಕ್ಷ್ಮಾಣು ಜೀವಿಗಳು ಸಹ ಜಾಸ್ತಿ ಆಗ್ತವೆ. ಮಣ್ಣಿನ ಆರೋಗ್ಯವು ಸುಧಾರಿಸುತ್ತದೆ ಸ್ನೇಹಿತರೆ. ಇದರಿಂದ ಹೆಚ್ಚು ಇಳುವರಿ ಬರುತ್ತದೆ. ಹೆಚ್ಚು ಇಳುವರಿ ಬಂದಾಗ ಆಟೋಮೆಟಿಕ್ ನಮ್ಮ ತೋಟದ ಆದಾಯನೂ ಇನ್ಕ್ರೀಸ್ ಆಗುತ್ತದೆ ಸ್ನೇಹಿತರೆ. ಈ ಕೆಲಸ ನೀವು ಪ್ರತಿ ವರ್ಷನೂ ನಿಮ್ಮ ತೋಟದಲ್ಲಿ ವರ್ಷಕ್ಕೊಂದ್ಸಲ ಮಾಡಿಸ್ಬೇಕು ಸ್ನೇಹಿತರೆ. 1 ವರ್ಷ ಮಾಡಿಸಿ ಬಿಟ್ಟರೆ ಪ್ರಯೋಜನ ಆಗಲ್ಲ. ಒಂದು 2ರಿಂದ 3 ವರ್ಷ ಆದಮೇಲೆ ಮಣ್ಣಿನ ಆರೋಗ್ಯವು ಸುಧಾರಿಸಲು ಪ್ರಾರಂಭಿಸುತ್ತದೆ. ಆವಾಗ ಆಟೋಮೆಟಿಕಲಿ ನಿಮ್ಮ ತೋಟ ಇಂಪ್ರೂವ್ಮೆಂಟ್ ಆಗುತ್ತದೆ ಸ್ನೇಹಿತರೆ. ನಾನು ಆ್ಯಕ್ಚುಲಿ ಈ ಕೆಲಸವನ್ನು ಕಳೆದ 7-8 ವರ್ಷದಿಂದ ಪ್ರತಿ ವರ್ಷನೂ ಈ ಕೆಲಸ ಮಾಡಿಸ್ತೀನಿ ಸ್ನೇಹಿತರೆ. ಹೋದ ವರ್ಷ ಏನೇನು ಹಾಕಿದ್ದೆ ಎಲ್ಲ ಕರ್ಗೋಗಿತ್ತೆ ಸ್ನೇಹಿತರೆ. ಈ ವರ್ಷದ್ದು ಮಾತ್ರ ಈಗ ಇದೆ. ಇದು ಇನ್ನು ಮುಂದಿನ ಮಳೆಗಾಲದೊಳಗೆ ಇದೇನು ಇರಲ್ಲ ಸ್ನೇಹಿತರೆ. ಇದು ಎಲ್ಲ ಕರ್ಗೋಗಿ ಮತ್ತೆ ಹೊಸ್ದಾಗಲೇ ಮುಂದಿನ ಬೇಸಿಗೆ ಹೊಸ್ದಾಗೆ ಗರಿಗಳು ಬೀಳಲು ಪ್ರಾರಂಭಿಸುತ್ತವೆ, ಎಡಮಟ್ಟೆ ಬೀಳಲು ಪ್ರಾರಂಭಿಸುತ್ತವೆ. ಅದರ ಜೊತೆಗೆ ಅಡಿಕೆ ಎಲೆ, ತ್ಯಾಜ್ಯ, ಇನ್ನು ಬೇರೆ ಬೇರೆ ವಸ್ತುಗಳೆಲ್ಲ ಸಿಗ್ತವೆ ಸ್ನೇಹಿತರೆ. ಅವನು ಸಹ ಪ್ರತಿ ವರ್ಷನೂ ಇದೇ ಸಿಸ್ಟಮಲ್ಲಿ ನಾನು ಮಾಡ್ತೀನಿ ಸ್ನೇಹಿತರೆ. ಇದರಿಂದ ನನಗೆ ವರ್ಷಕ್ಕೂ 1,000-2,000 ತೆಂಗಿನಕಾಯಿ ಇನ್ಕ್ರೀಸ್ ಆಗಿದೆ ಸ್ನೇಹಿತರೆ. ಇವತ್ತಿನ ಒಂದು ತೆಂಗಿನಕಾಯಿ ರೇಟು 28ರಿಂದ 30 ರೂಪಾಯಿ ಆಲ್ರೆಡಿ ಇದೆ. ಇನ್ನು ಮುಂದೆ ತೆಂಗಿನಕಾಯಿ ರೇಟ್ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಇಳುವರಿ ಕಡಿಮೆ ಆಗ್ತೈತೆ, ಜನಸಂಖ್ಯೆ ಜಾಸ್ತಿ ಆಗ್ತೈತೆ, ಬೇಡಿಕೆನೂ ಜಾಸ್ತಿ ಆಗ್ತೈತೆ ಸ್ನೇಹಿತರೆ. ಆ ಕಾರಣದಿಂದ ಈ ಕೆಲಸ ಮಾಡಿಸಿ ಸ್ನೇಹಿತರೆ. ನಿಮ್ಮ ಆದಾಯ ಪ್ರತಿ ವರ್ಷಕ್ಕಿಂತ 60,000-70,000 ರೂಪಾಯಿ ಆದಾಯ ಇನ್ಕ್ರೀಸ್ ಆಗ್ತದೆ ಸ್ನೇಹಿತರೆ.